ಆತ 2-3 ಲಾರಿಗೆ ಓನರ್, ಹೆಂಡತಿ, 2 ಮಕ್ಕಳು, ಬೆಂಗಳೂರಿನಲ್ಲಿ ಸ್ವಂತ ಮನೆ, ಹೀಗೆ ಲೈಫ್ ಸೂಪರ್ ಆಗಿತ್ತು. ಆದರೆ ನಿನ್ನೆ ರಾತ್ರಿ ತಾನು ವಾಸವಿದ್ದ ಮನೆಯಲ್ಲೇ ಆತ ನೇಣಿಗೆ ಶರಣಾಗಿದ್ದಾನೆ. ಆತನ ಸಾವಿನ ಹಿಂದೆ ಅದೊಬ್ಬ ವ್ಯಕ್ತಿಯ ಛಾಯೆ ಇದೆ ಎನ್ನುವ ಆರೋಪ ಕೇಳಿಬಂದಿದೆ. ಎಲ್ಲರ ಮೊಗದಲ್ಲೂ ಸಿಟ್ಟು, ಒಳಗೊಳಗೆ ಕುದಿತಾ ಇರುವ ಆಕ್ರೋಶದ ಕಿಚ್ಚು. ಯಾಕಂದ್ರೆ ಇಲ್ಲಿ ನೆಮ್ಮದಿಯಾಗಿ ಬಾಳಿ ಬದುಕುತ್ತಿದ್ದ ವ್ಯಕ್ತಿ ಬಾರದ ಲೋಕ ಸೇರಿದ್ದಾನೆ. ಆತನ ಸಾವು 10 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಪತ್ನಿ ಅಕ್ರಮ ಸಂಬಂಧಕ್ಕೆ ಬೇಸತ್ತು ವ್ಯಕ್ತಿ ಆತ್ಮಹತ್ಯೆ. ವ್ಯಕ್ತಿ ಸಾವಿಗೆ ಕಾರಣರಾದ್ರ ವಿವಿಯ ಮಾಜಿ ರಿಜಿಸ್ಟ್ರಾರ್. ಈತನ ಹೆಸರು ಸೋಮಶೇಖರಪ್ಪ ಅಲಿಯಾಸ್ ಸ್ವಾಮಿ. ನೆಲಮಂಗಲ ಮೂಲದವರಾಗಿದ್ದ ಇವರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ವಾಸವಿದ್ರು. 2005-6ರಲ್ಲಿ ಮದುವೆಯಾಗಿತ್ತು. ಲಾರಿಗಳ ಮಾಲೀಕರಾಗಿದ್ದ ಸ್ವಾಮಿ 2 ಗಂಡು ಮಕ್ಕಳ ಸಂಸಾರದಲ್ಲಿ ನೆಮ್ಮದಿಯಾಗಿದ್ರು. ಆದರೆ ಕಳೆದೆರಡು ವರ್ಷಗಳಿಂದ ದಂಪತಿ ನಡುವೆ ಜಗಳ ಶುರುವಾಗಿತ್ತು. ಪತ್ನಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸಕ್ಕೆ ಸೇರಿದ್ದು, ಅಲ್ಲಿನ ರಿಜಿಸ್ಟ್ರಾರ್ ಜೊತೆ ಅಕ್ರಮ ಸಂಬಂಧವಿದೆ ಅಂತ ಪತಿಗೆ ಸಂಶಯವಿತ್ತಂತೆ. ಅದರಿಂದಲೇ ಗಲಾಟೆ ನಡೆದು ಈಗ ನೇಣಿಗೆ ಶರಣಾಗಿದ್ದಾರೆ ಅಂತ ಕುಟುಂಬದವರು ಆರೋಪಿಸಿದ್ದಾರೆ. ಸುಮಾರು 2 ವರ್ಷದಿಂದ ಅವ್ರ ಹೆಂಡತಿ ಕೆಲಸಕ್ಕೆ ಅಂತ ಸೇರ್ಕೊಂಡ್ರು. ಅದು ಯೂನಿವರ್ಸಿಟಿಯಲ್ಲಿ ಮೈಲಾರಪ್ಪ ಅಂತ ಇದ್ದಾರೆ, ಅವ್ರ ಕೈ ಕೆಳಗಡೆ ಯಾವುದೋ ಕೆಲಸಕ್ಕೆ ಸೇರ್ಕೊಂಡು ಅವ್ರಿಗೂ ಸ್ವಲ್ಪ ಸಂಬಂಧಗಳು ಏರ್ಪಟ್ಟಿದೆ. ಮನೇಲಿ ಗಲಾಟೆ ನಡೀತಾ ಇತ್ತು. ಮೈಲಾರಪ್ಪ ಅವ್ರ ಹೆಂಡತಿಯವರು ಕೂಡ ಮನೆಗೆ ಬಂದು ವಾರ್ನಿಂಗ್ ಕೊಟ್ಬಿಟ್ಟು ಹೋಗಿದ್ರು. ಈ ಪ್ರಾಪರ್ಟಿನೂ ಕೂಡ ಏನೋ ಗಲಾಟೆ ಮಾಡಿ ಪರ್ಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಅವ್ನ ಮೊಬೈಲಲ್ಲಿದೆ, ಮೊಬೈಲು ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ, ಕೈಗೆ ಕೊಡ್ತಾ ಇಲ್ಲ. ಇನ್ನು ಘಟನೆ ಬಗ್ಗೆ ಮಾಹಿತಿ ಬಂದ ಕೂಡಲೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪರಿಶೀಲನೆ ನಡೆಸಿ ತನಿಖೆ ನಡೆಸುತ್ತಿದ್ದಾರೆ. ಇಲ್ಲಿ ಮೃತನ ಪತ್ನಿ ಹಾಗೂ ಮಾಜಿ ರಿಜಿಸ್ಟ್ರಾರ್ ಹೆಸರನ್ನ ಪದೇ ಪದೇ ಉಲ್ಲೇಖಿಸಿ ಕುಟುಂಬದವರು ಆರೋಪ ಮಾಡುತ್ತಿದ್ದಾರೆ. ತನಿಖೆ ನಂತರವೇ ಅಸಲಿ ವಿಚಾರಗಳು ಹೊರಬರಬೇಕು. ಪ್ರಜ್ವಲ್, TV9 ಬೆಂಗಳೂರು.